ಇದರಲ್ಲಿ ನನಗೆ ಅಲ್ಲಿಂದ ಜನಪ್ರತಿ ಫೋನ್ ಮಾಡಿ, ಇಲ್ಲ ಊರವ್ರು ಬರಬೇಕಂತ ಕೇಳ್ತಾ ಇದ್ದಾರೆ, ಒಮ್ಮೆ ಕೂಡ ಊರಿಗೆ ಬರಲಿಕ್ಕಾಗಲಿಲ್ಲ, ಊರವರ ಅಪೇಕ್ಷೆ ಇದೆ, ನಿಮ್ಮ ನೋಡಬೇಕಂತ ಹೇಳ್ತಾರೆ. ನನಗೆ ಒತ್ತಾಯ ಮಾಡಿಕೊಂಡು ನನಗೆ ಅವತ್ತು ನನ್ನ ಕೆಲಸ ಹೊತ್ತು ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ಇದರಲ್ಲಿ. ಅದು ನೋಡಿ ನಮಗೆ ಏನು ಗೊತ್ತದರಲ್ಲಿ, ಅದರ ಬಗ್ಗೆ ನಾನು ಟೆನ್ಷನ್ ಮಾಡಿ ಹೋಗೋದಿಲ್ಲ. ನಮಗೇನಿದೆ ಇವತ್ತು, ಯಾರು ಇವತ್ತು ಈ ರೀತಿಯ ಕೊಲೆ ಕೃತ್ಯ ಮಾಡಿದಾರ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಒಂದು. ಎರಡನೇದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಹಾರ್ದ ಸೋದರತೆ ವಾತಾವರಣ ಇರಬೇಕು. ನಾನು ಎಲ್ಲ ಜನಪ್ರತಿನಿಧಿಗಳಿಗೆ, ನಾನು ಈ ಜಿಲ್ಲೆಯ ಸರ್ವ ಜನರಿಗೆ ಕೂಡ ನಾನು ಕೇಳೋದಿಷ್ಟೇ, ನಮಗೆ ರಾಜ್ಯಕ್ಕೆ ಮುಖ್ಯ ಅಲ್ಲ, ನನಗೆ ಈ ಜಿಲ್ಲೆಯ ಸೌಹಾರ್ದತೆ, ಪ್ರೀತಿ, ವಿಶ್ವಾಸ, ಸಹೋದರತೆ ಮತ್ತು ಅಭಿವೃದ್ಧಿ ಮುಖ್ಯ. ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಮತ್ತು ಜನ ಬರಲಿಕ್ಕೆ ಧಕ್ಕೆ ಆಗುವಂಥದ್ದು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಬಂಡವಾಳ ಹಾಕುವಂತಹ ವ್ಯಾಪಾರಸ್ಥರಿಗೆ ಇಲ್ಲಿ ಪ್ರೋತ್ಸಾಹ ಕೊಡುವಂಥ ಮಾತು ನಮ್ಮಿಂದ ಬರಲಿ. ಇಲ್ಲಿಗೆ ಬರುವವರು ಕೂಡ ಬರದ ರೀತಿ ಮಾಡಿದಂತಹ ಮಾತುಗಳು ಯಾರಿಂದಲೂ ಕೂಡ ಬರಬಾರ್ದು, ಆ ಕೆಲಸ ಯಾರು ಕೂಡ ಮಾಡಬಾರ್ದು. ಇದೆಲ್ಲವೂ ಕೂಡ ನಾವು ನಮ್ಮ ಈ ಜಿಲ್ಲೆಗೆ ಪೂರಕವಾಗಿ ಮತ್ತು ಸೌಹಾರ್ದ ಪೂರಕವಾಗಿ ಮಾತಾಡೋದೇ ನಮ್ಮ ಜಿಲ್ಲೆಗೆ ಕೂಡ ದೊಡ್ಡ ಮಟ್ಟದ ಪ್ರೇಮ ಮತ್ತು ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಲ್ಲಿ ಕೂಡ NIA ಆಗಬೇಕೆನ್ನುವ ಡಿಮ್ಯಾಂಡ್ ಇದೆ. ಪೂರಕವಾಗಿ 5 ಲಕ್ಷಕ್ಕೆ ಇದು ಆಗಿಲ್ಲ, ಜಾಸ್ತಿ ವಿದೇಶದಿಂದ ಫಂಡಿಂಗ್ ಆಗಿದೆ, ಹಾಗಾಗಿ ಇದನ್ನು NIA ತನಿಖೆ ಮಾಡಬೇಕಂತ ಒತ್ತಾಯ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಯಾಕೆ ನೋಡಿ, ಅಲ್ಲಿ ಆಡಳಿತ ಪಕ್ಷ ಇದೆ, ಪ್ರತಿಪಕ್ಷದವರಿದ್ದಾರೆ, ಅವ್ರವ್ರು ಮಾತಾಡಿಕೊಳ್ಳಿ, ನಮ್ದೇನು ಪಾತ್ರ ಇದೆ, ನಮ್ಗೇನದು ಅಭ್ಯಂತರ ಇಲ್ಲ. ಅದು ನನ್ನ ಕ್ಷೇತ್ರ ಅಲ್ಲ, ನಾನು ಮಂಗಳೂರಲ್ಲಿದ್ದೇನೆ, ನಾನು ಜಿಲ್ಲೆ ಮತ್ತು ನಾನು ಸ್ಪೀಕರ್ಗೆ ಹೇಳಿದಿಷ್ಟೇ, ನಮ್ಮದೇನು ಅಭ್ಯಂತರ ಇಲ್ಲ. ಇವರು ಕೇಳಲಿಕ್ಕೆ ಕೂಡ ಅಧಿಕಾರ ಇದೆ, ಅವರಿಗೆ ತೀರ್ಮಾನ ಕೊಡಲಿಕ್ಕೆ ಕೂಡ ಅಧಿಕಾರ ಇದೆ. ಆದ ಕಾರಣ ಅವ್ರು ಮಾಡಿ ನಾನು ಯಾಕೆ ಆಕ್ಷೇಪ ಮಾಡಬೇಕು? ನಮ್ಗೆ ಏನಾದರೂ ಕೂಡ ನಾನು ಹೇಳ್ತೇನೆ, ಅದು ಯಾವುದೇ ತನಿಖೆ ಇರಲಿ, ನೈಜವಾದ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು. ಇದರಿಂದ ಯಾರೆಲ್ಲ ಇದ್ದಾರ, ನೀವೇನೋ ಡೌಟ್, ಅದೆಲ್ಲ ಡೌಟ್ ಕೂಡ ಕ್ಲಿಯರ್ ಆಗಬೇಕು ಅಷ್ಟೇ. ಮತ್ತು ನಮಗೆ ಅದಕ್ಕಿಂತ ಎಲ್ಲಕ್ಕಿಂತ ಮುಖ್ಯನು, ಇದರಿಂದಾಗಿ ನಾವು ಸಮಾಜದಲ್ಲಿ ಒಗ್ಗಟ್ಟು ಹಾಳಾಗಬಾರ್ದು. ನಾವೆಲ್ಲ ವರ್ಗದವರು, ಎಲ್ಲ ಧರ್ಮದವರು ಒಗ್ಗಟ್ಟಾಗಿ ಹೋಗಬೇಕು. ಅದು ನಮ್ಮ ಪ್ರಮುಖವಾದ ವಿಚಾರ ಆಗಿದೆ. ಅದಕ್ಕೆ ಬೇಕಾಗಿ ಸೌಹಾರ್ದತೆ ಬೇಕಾಗಿ ನಾನು ಎಷ್ಟೇ ತ್ಯಾಗ ಮಾಡಲಿಕ್ಕೆ ನಾನು ತಯಾರಿದ್ದೆ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ನಾನೇನು ಒತ್ತಾಯ ಮಾಡಬೇಕು? ಅವ್ರು ಕೇಳ್ತಾರೆ ಬೇಡಿಕೆಯನ್ನು, ಸರ್ಕಾರ ಮಾಡ್ತದೆ, ನಮ್ಮದೇನು ಅಭ್ಯಂತರ ಇಲ್ಲ. ಅದಕ್ಕೆ ನಾವು ಹೇಳಿದಷ್ಟೇ, ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆ ಆಗುವಂಥ ಕೆಲಸ ಆಗಲಿ, ಬುಡ ಸಮೇತ ಇದು ನೀವೇನೆಲ್ಲ ಜನರಿಗೆ ಡೌಟ್ ಇದೆಯಾ ಅದೆಲ್ಲ ಕ್ಲಿಯರ್ ಮಾಡೋ ಕೆಲಸ ಯಾವ್ಯಾವ ತನಿಖೆ ಸಂಸ್ಥೆ ವಹಿಸ್ತದೆ ಆ ವಹಿಸಿದ ಕೆಲಸನ ಅವ್ರು ಮಾಡಬೇಕು. ಯಾರು ತನಿಖೆ ಸಂಸ್ಥೆ ಮಾಡಬೇಕಂತೇಳಿ ಅದು ಸರ್ಕಾರ ತೀರ್ಮಾನ ಮಾಡ್ತದೆ. ದೇವರು ಒಳ್ಳೇದು ಮಾಡಲಿ. ಅಲ್ಲ, ಮತ್ತೆ ಇದಲ್ಲ, ಇದಕ್ಕೆ ಅಕಸ್ಮಾತ್ ನಿಮಗೆ ಈ ಸಂಬಂಧವಾಗಿ ಪ್ರಶ್ನೆ ಮಾಡಕ್ಕೆ ಕರೆದ್ರೆ ನೀವು ಹೋಗ್ತೀರಾ? ನೋಡಿ, ಏನಿರಲ್ಲ ಪ್ರಶ್ನೆ ಮಾಡ್ತೀವಿ ನೀವು. ನಾವೇನು ಹೇಳ್ತೇವೆ, ಏನಿದೆಯಾ ತನಿಖೆನೆಲ್ಲ ಕೂಡ ಮಾಡಲಿ ಅಲ್ಲ. ತನಿಖೆ ಮಾಡಿ ಏನು ಪ್ರೋಸೆಸ್ ಇದೆ ಆ ಪ್ರೋಸೆಸ್ಸಲ್ಲಿ ಇರುವಂಥದ್ದು ಇದಕ್ಕೆ. ಸೊ ನಿಮ್ಮೆಲ್ಲ ಸಹಕಾರ ಇರಲಿ. ಸರಿ, ಕಾನೂನು ಮತ್ತು ನಿಯಮಕ್ಕೆ ಅನುಗುಣವಾಗಿ ಇವತ್ತು ನಡೀತದೆ. ಯಾವುದು ಅದು ಕುಚಿತ ಕಮಿಟಿ ಇದೆ, ಅದು ನಮಗೆ ಸಂಬಂಧ ಇಲ್ಲ. ಪ್ರಿವಿಲೇಜ್ ಕಮಿಟಿ ಇದೆ, ಅವ್ರದ್ದು ಕೇಳಬೇಕು ಚೇರ್ಮನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.